ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಕೆಫೆ ಸ್ಟೈಲಲ್ಲಿ ಹಾಟ್ ಕಾಫಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ಈ ವಿಂಟರಿಗೆ ಮತ್ತು ರೈನಿ ಸೀಸನಿಗೆ ಈ ರೀತಿಯ ಹಾಟ್ ಕಾಫಿ ಸಿಕ್ಕಿದ್ರೆ ಇಡೀ ದಿನ ಫ್ರೆಶ್ ಫೀಲ್ ಆಗುತ್ತೆ. ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್, ಅಂದರೆ ಇದು ನೆಸ್ಕೆಫೆ ಗೋಲ್ಡ್ ಕಾಫಿ ಪೌಡರನ್ನು ಹಾಕ್ತಾ ಇದ್ದೇನೆ. ಸೇಮ್ ಮೆಜರ್ಮೆಂಟಲ್ಲಿ 2 ಟೇಬಲ್ ಸ್ಪೂನಷ್ಟು ಶುಗರ್. ನಿಮಗೆ ಸಕ್ಕರೆ ಬೇಕಾದರೆ ಕಡಿಮೆ ಹಾಕ್ಬೋದು. ಮತ್ತು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಇದು ವಾರ್ಮ್ ವಾಟರ್. ಮತ್ತು ಇಲ್ಲಿ ನಾನು ಎಲೆಕ್ಟ್ರಿಕ್ ಮಿಲ್ಕ್ ಫ್ರೋತರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಈಸಿಯಾಗಿ ಕಾಫಿ ಆಗುತ್ತೆ. ನಿಮ್ಮಲ್ಲಿ ಈ ರೀತಿಯ ನೆಸ್ಕೆಫೆ ಗೋಲ್ಡ್ ಕಾಫಿ ಪೌಡರ್ ಇಲ್ಲದಿದ್ದರೆ ನೀವು ನಾರ್ಮಲ್ ನೆಸ್ಕೆಫೆ ಪೌಡರ್, ಬ್ರೂ ಈ ರೀತಿಯ ಕಾಫಿ ಪೌಡರನ್ನು ಕೂಡ ಯೂಸ್ ಮಾಡ್ಬೋದು. ಮತ್ತು ನೀವು ನೋಡ್ಬೋದು ಡಾರ್ಕ್ ಕಲರಲ್ಲಿ ಇರುತ್ತೆ, ಇದು ಡಾರ್ಕ್ ಬ್ರೌನ್ ಕಲರ್. ಮತ್ತು ಈ ರೀತಿ ಲೈಟ್ ಬ್ರೌನ್ ಬರುವ ತನಕ ಈ ಎಲೆಕ್ಟ್ರಿಕ್ ಫ್ರೋತರನ್ನು ಯೂಸ್ ಮಾಡಬೇಕು. ಈ ರೀತಿಯ ನಿಮ್ಮ ಹತ್ರ ಮಿಲ್ಕ್ ಫ್ರೋತರ್ ಇಲ್ಲದಿದ್ದರೆ ನೋಡಿ, ಈ ರೀತಿಯ ವಿಸ್ಕರನ್ನು ಕೂಡ ಯೂಸ್ ಮಾಡಿ ನೀವು ಕಾಫಿ ಮಾಡ್ಬೋದು. ಮತ್ತು ನನಗೆ ಅಂತ ಅದು ತುಂಬ ಈಸಿ ಅನಿಸುತ್ತೆ. ಆದರೆ ವಿಸ್ಕರಲ್ಲಿ ತುಂಬ ಟೈಮ್ ತಗೊಳ್ಳುತ್ತೆ ಅದು ಬೀಟ್ ಮಾಡಲಿಕ್ಕೆ. ಇದರಲ್ಲಿ ಈಸಿಯಾಗಿ ಫಟಾಫಟಾಗಿ ನೋಡಿ 5 ನಿಮಿಷದಲ್ಲಿ ಕಾಫಿ ಮಾಡ್ಬೋದು. ಇಲ್ಲಿ ನೋಡಿ ಡಾರ್ಕ್ ಬ್ರೌನ್ ಕಲರಿಂದ ಲೈಟ್ ಕಲರ್ಗೆ ಬಂದಿದೆ. ಈಗ ರೆಡಿಯಾಗಿದೆ ಅದು. ಇಲ್ಲಿ ಹಾಲನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ನೋಡಿ ಹಾಲು ಬಿಸಿ ಆಗ್ತಾ ಉಂಟು, ಅಂದರೆ ಬಾಯ್ಲ್ ಬಂದಿದೆ. ಈಗ ಇಲ್ಲಿ ನಾನು ಮಗ್ಗಿಗೆ ಹಾಕ್ತಾ ಇದ್ದೇನೆ ಒಂದು 2-3 ಟೇಬಲ್ ಸ್ಪೂನಷ್ಟು ಈ ಕ್ರೀಮಿ ಫಾರ್ಮನ್ನು. ಇದು ನಿಮಗೆ ಸ್ವಲ್ಪ ಸ್ಟ್ರಾಂಗ್ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. ಅಂದರೆ ನನಗೆ ಸ್ಟ್ರಾಂಗ್ ಇಷ್ಟ, ಯಾಕೆಂದರೆ ಲೈಟ್ ಹಾಕಿದರೆ ಒಂಥರ ಹಾಲು ಕುಡಿದ ಹಾಗೆ ಆಗುತ್ತೆ. ಮತ್ತು ಸ್ವಲ್ಪ ಡಾರ್ಕ್ ಮಾಡಿದರೆ ಸ್ವಲ್ಪ ಕಾಫಿ ಕುಡಿದ ಫೀಲಿಂಗ್ಸ್ ಬರುತ್ತೆ. ಹಾಗೆ ನಾನು ಇದಕ್ಕೆ ನೋಡಿ ಹಾಲನ್ನು ಹಾಕಿದ್ದೀನಿ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ. ಸೂಪರ್ ಆಗುತ್ತೆ ಈ ರೀತಿಯ ಕಾಫಿ. ನಿಮಗೆ ಇದು ಕೆಫೆಯಲ್ಲಿ ಕುಡಿದಾಗೆ ಮತ್ತು ನಿಮಗೆ ಸ್ಟಾರ್ ಬಕ್ಸಲ್ಲೆಲ್ಲ ಹಾಟ್ ಕಾಫಿ ಸಿಗುತ್ತಲ್ಲ, ಅದೇ ರೀತಿಯ ಫೀಲಿಂಗ್ ಬರುತ್ತೆ. ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮನೆಯಲ್ಲಿ ಈ ರೀತಿಯ ಕಾಫಿಯನ್ನು ಕುಡಿಬೋದು. ನನಗೆ ಈ ರೀತಿಯ ಬೆಳಿಗ್ಗೆ ಕಾಫಿ ಸಿಕ್ಕಿದರೆ ಮತ್ತೆ ನನಗೆ ಏನು ಬೇಕಿಲ್ಲ ನೋಡಿ. ಹೀಗೆ ಬೆಳಿಗ್ಗೆ ಕೂಡ ಮತ್ತು ಸಂಜೆ ಕೂಡ ನಿಮಗೆ ಮಾಡಿ ಕುಡಿಬೋದು. ಈಸಿಯಾಗಿ ಕೆಫೆ ಸ್ಟೈಲ್ ಕಾಫಿ ರೆಡಿ ಆಗುತ್ತೆ. ಇದಕ್ಕೆ ನಾನು ಮೇಲ್ಗಡೆಯಿಂದ ಸ್ವಲ್ಪ ಕಾಫಿ ಪೌಡರನ್ನು ಹಾಕ್ತಾ ಇದ್ದೇನೆ. ನೀವು ನೋಡ್ಬೋದು ಇಲ್ಲಿ ನಾನು ಈ ರೀತಿಯ ನೆಸ್ಕೆಫೆ ಗೋಲ್ಡ್ ಕಾಫಿ ಪೌಡರ್, ಇದರ ಗ್ರೀನ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಹಾಗೆ ನನಗೆ ಈ ರೀತಿಯ ಕಾಫಿ ಪೌಡರ್ ತುಂಬ ಇಷ್ಟ, ನೆಸ್ಕೆಫೆ ಗೋಲ್ಡ್. ಹಾಗೆ ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್